ವೀಕ್ಷಕರೇ ನಮಸ್ಕಾರ. ಸೌಜನ್ಯ ಹತ್ಯಾ ಪ್ರಕರಣದಲ್ಲೂ ಮತ್ತು ಹೆಣಹೂತ ಪ್ರಕರಣದಲ್ಲಿ ಹೆಸರು ಮಾಡಿದ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟನ್ ಅವರಿಗೆ ನಿನ್ನೆ ಅರ್ಧರಾತ್ರಿಯಲ್ಲಿ ವಿಚಾರಣೆಯ ಶಾಕ್ ಒಂದು ಎದುರಾಗಿದೆ. ಧರ್ಮಸ್ಥಳ ಹೆಣ ಕೇಸ್ನಲ್ಲಿ ಪೊಲೀಸ್ ವಿಚಾರಣೆ. ಉಜಿರೆ ಆಸ್ಪತ್ರೆಯ ಬಳಿ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ ಎಂದು ಹೇಳಲಾಗ್ತಿದೆ. ತಿಮರೋಡಿ ಮತ್ತು ಗಿರೀಶ್ ಮಟ್ಟನ್ ಅವರಿಗೆ ಶಾಕ್ ಎದುರಾಗಿದೆ. ಧರ್ಮಸ್ಥಳ ಹೆಣ ಕೇಸ್ನಲ್ಲಿ ಪೊಲೀಸ್ ವಿಚಾರಣೆ. ಉಜಿರೆ ಆಸ್ಪತ್ರೆಯ ಬಳಿ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ಶುರುವಾಗಿದೆ. ತಿಮರೋಡಿ ಮಟ್ಟಣ್ಣ ಸೇರಿ 16 ಮಂದಿಗೆ ನೋಟಿಸ್ ಇಶ್ಯೂ ಆಗಿತ್ತು. ನೋಟಿಸ್ ಹಿನ್ನೆಲೆಯಲ್ಲಿ ಠಾಣೆಗೆ ಹೋಗಿದ್ದ ತಿಮರೋಡಿ ಅಂಡ್ ಟೀಮ್ ನಿನ್ನೆ ಸಂಜೆ 5 ಗಂಟೆ ವಿಚಾರಣೆ ಎದುರಿಸಿದ್ದ ಹೋರಾಟಗಾರರು. ಸುದೀರ್ಘವಾದ ಎನ್ಕ್ವೈರಿ. ಇಂದು ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ತಿಮರೋಡಿ ಅಂಡ್ ಗಿರೀಶ್ ಮಟ್ಟಣ್ಣಗೆ ಶಾಕ್ ಎದುರಾಗಿರುವಂತಹದ್ದು. ಧರ್ಮಸ್ಥಳ ಹೆಣ ಕೇಸ್ನಲ್ಲಿ ಪೊಲೀಸ್ ವಿಚಾರಣೆ. ಉಜಿರೆ ಆಸ್ಪತ್ರೆಯ ಬಳಿ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಥಮ ಬಾರಿ ಆ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಪ್ರಪ್ರಥಮ ಬಾರಿ ಅರ್ಥಾತ್ ಆ ಘರ್ಷಣೆ ನಡೆದ ಕೂಡಲೇ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಪಾಂಗಳದ ಬಳಿ ಒಂದು ಘರ್ಷಣೆ ನಡೆಯುತ್ತೆ. ಉಜಿರೆ ಆಸ್ಪತ್ರೆಯ ಬಳಿ ಘರ್ಷಣೆಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆಯನ್ನು ಎದುರಿಸಿದ್ದಾರೆ ತಿಮರೋಡಿ ಅಂಡ್ ಗಿರೀಶ್ ಮಟ್ಟಣ್ಣನವರು. ಸುದೀರ್ಘವಾದಂಥ ವಿಚಾರಣೆ. ಕೇವಲ ಬರೀ ಘರ್ಷಣೆಗೆ ಸಂಬಂಧಪಟ್ಟ ಹಾಗೋ ಅಥವಾ ಹೆಣಹೂತ ಪ್ರಕರಣದಲ್ಲೂ ಕೂಡ ಒಂದಷ್ಟು ಪೊಲೀಸರಿಗೆ ಮಾಹಿತಿ ಬೇಕಾಗಿತ್ತು, ಗೊತ್ತಿಲ್ಲ. ನಿನ್ನೆ ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆ ಎದುರಿಸಿದ್ದಾರೆ ತಿಮರೋಡಿ ಆ್ಯಂಡ್ ಗಿರೀಶ್ ಮಟ್ಟಣ್ಣನವರ್. ಪೊಲೀಸರಿಗೆ ಒಂದಷ್ಟು ಸೂಕ್ಷ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾಗಿರುತ್ತೆ. ಸೊ ಅವೆಲ್ಲ ಪ್ರಶ್ನೆಗಳನ್ನು ಕೂಡ ಕೇಳಿರಬಹುದು. ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆದಿದೆ. ತಿಮರೋಡಿ ಆ್ಯಂಡ್ ಮಟ್ಟಣ್ಣ ಸೇರಿ 16 ಮಂದಿಗೆ ನೋಟಿಸನ್ನು ಕೊಡಲಾಗಿತ್ತು. ನೋಟಿಸ್ ಹಿನ್ನೆಲೆಯಲ್ಲಿ ಠಾಣೆಗೆ ಹೋಗಿದ್ದ ತಿಮರೋಡಿ ಆ್ಯಂಡ್ ಟೀಮ್ ನಿನ್ನೆ ಸಂಜೆ 5 ಗಂಟೆ ವಿಚಾರಣೆಯನ್ನು ಎದುರಿಸಿದ್ದ ಹೋರಾಟಗಾರರು. ಇಂದು ಕೂಡ ವಿಚಾರಣೆ ಮುಂದುವರಿಯುವಂತಹ ಸಾಧ್ಯತೆಗಳಿದ್ದಾವೆ. ಒಂದು ಕಡೆ ತಿಮರೋಡಿ ವಿರುದ್ಧ FIR ದಾಖಲಾಗ್ತಾ ಇದೆ. ಅದನ್ನು ಕೂಡ ವ್ಯವಸ್ಥಿತವಾದಂತಹ ರಾಜಕೀಯ ಪ್ರೇರಿತ FIRಗಳು ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಬಣ್ಣಿಸಿದ್ರು. ಆದರೆ ಹೋರಾಟಗಾರರ ಮೇಲೆ ನಿರಂತರ ಆಗ್ತಾ ಇರತಕ್ಕಂತಹ ಕಾನೂನು ಉರುಳುಗಳು ವ್ಯವಸ್ಥಿತವಾಗಿ ಮಾಡಲಾಗ್ತಾ ಇದೆ. ಹೋರಾಟಗಾರರನ್ನು ದಮನಿಸೋದಕ್ಕೆ ಸಾಧ್ಯ ಇಲ್ಲ. ಇವರೆಷ್ಟೇ FIRಗಳನ್ನು ಹಾಕಿದ್ರೂ ಕೂಡ ನಮ್ಮ ಮನದಾಳದ ಹೋರಾಟದ ಕಿಚ್ಚನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ನ್ಯಾಯದ ಪರ, ಜೊತೆಗೆ ಧರ್ಮಸ್ಥಳಕ್ಕೆ ಒಂದು ನ್ಯಾಯ ಸಿಗಬೇಕು. ಧರ್ಮಸ್ಥಳದಲ್ಲಿ ಆಗಿರತಕ್ಕಂಥ ಅನೇಕ ಅಸಹಜ ಸಾವುಗಳಿಗೆ ನ್ಯಾಯ ಸಿಗಬೇಕು. ನಮ್ಮ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹದ್ದು ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ ವಾದ. ಒಟ್ಟಾರೆ ನಿನ್ನೆ ಮಧ್ಯರಾತ್ರಿಯಲ್ಲಿ ವಿಚಾರಣೆಯನ್ನು ಎದುರಿಸಿರತಕ್ಕಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಆ್ಯಂಡ್ ಗಿರೀಶ್ ಮಟ್ಟಣ್ಣನವರ್ ನಿಜಕ್ಕೂ ಕೂಡ ಸತತ ನಿರಂತರ 5 ಗಂಟೆಗಳ ಕಾಲ ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆಯನ್ನು ಎದುರಿಸಿದ್ದಾರೆ. ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅಲ್ಲಿ ಏನೇನು ಕೇಳಲಾಗಿದೆ ಎನ್ನುವಂತಹದ್ದು ಇನ್ನೂ ಕೂಡ ರಿವೀಲ್ ಅಲ್ಲ. ಆದರೂ ಕೂಡ ಒಂದು ಪಾಂಗಳದಲ್ಲಿ ನಡೆದಂತಹ ಸಂಘರ್ಷ, ಜೊತೆಗೆ ಹೆಣಹೂತ ಪ್ರಕರಣ, ಎರಡೂ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಲಾಗಿರಬಹುದು ಎಂದು ಅಂದಾಜಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.